ಮೇಲ್ಗಡೆ ನಿಂತ್ಕೊಂಡ್ರೆ ನಮ್ಮ ಮನೆ ವ್ಯೂ ಮದು ನೋಡಿ. ಮದು ಕೇಳಿಸಲ್ಲ, ಲೈಟ್ ಆಫ್ ಮಾಡ್ತಾವಳೆ. ನಾನು ಮುದ್ದಣ್ಣ ಗಣಪತಿ ಹುಡ್ಕೊಂಡು ಬಂದ್ವಿ. ಒಂದು ಗಣಪತಿ ಇಟ್ಟಿರೋದು ಕಾಣಿಸ್ತಾ ಇಲ್ಲ. ಎರಡು ಅವರ್ ಆಗಿದೆ ಹೇಳಿ. ನಾವು ಮಂಡ್ಯದಲ್ಲಿ ಇದ್ದಾಗ ಹೇಳಿದ ನಿಮಿಷ ಹೋಗಪ್ಪ ಒಂಚೂರು ಗಣೇಶ ತಗೊಂಡು ಗಣಪತಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲಿಶಾ ವ್ಲಾಗ್ಸ್. ಎಲ್ಲ ಹೊಸದಾಗಿದೆ. ಹೊಸ ಬ್ಯಾಕ್ಗ್ರೌಂಡ್, ಹೊಸ ಮಿರರ್. ಆದರೆ ನಾನು ಅಳುಬ್ಲೆ ಗೈಸ್. ಸೆಕೆಂಡ್ ಡೇ ನಮ್ಮ ಹೊಸ ಮನೆಯಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ಮನೆಯಲ್ಲಿ ಮಿರರ್ ಎಡಿಂಗ್ ಮಾಡ್ತಾ ಇದ್ದೆ, ಈ ಮನೆಯಲ್ಲಿ ಮಿರರಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು. ಇದು ಏನಪ್ಪ ವ್ಲಾಗ್ ಅಂದರೆ, ತಮ್ಮನೆಲ್ಲ ನೋಡಿರ್ತೀರಾ, ನಮ್ಮ ಮನೆಯಲ್ಲಿ ನನ್ನ ಲೈಫಲ್ಲೇ ನಾನು ಹುಟ್ಟಿದಾಗಿಂದ ನಮ್ಮ ಮನೇಲಿ ಫಸ್ಟ್ ಟೈಮ್ ಗೌರಿ ಗಣೇಶ ಹಬ್ಬನ ಆಚರಿಸ್ತಾ ಇರೋದು, ಅಂದರೆ ಕೂರಿಸ್ತಾ ಇರೋದು. ಸೊ ಮಧು ಹೇಳಿದ್ಲು ಹೊಸ ಮನೆಗೆ ಹೋದ್ಮೇಲೆ ಕೂರ್ಸೋಣ ಅಂತ. ಬಟ್ ಬೆಳಿಗ್ಗೆ ತನಕ ಏನು ಮಾತಾಡಿರಲಿಲ್ಲ ಅದ್ರ ಬಗ್ಗೆ. ನಾವು ಸಡನ್ನಾಗಿ ಇವಾಗ ಕಾಲ್ ಮಾಡಿ, ಅಂದರೆ ಅವರಿಬ್ಬರು ಚನ್ನಪಟ್ಟಣಕ್ಕೆ ಹೋಗಿದ್ದಾರೆ, ಅವ್ರ ತವರ ಮನೆಗೆ ಹೋಗಿದ್ದಾಳೆ ಮಧು. ಗೌರಿ ಗಣೇಶ ಹಬ್ಬ ಅಲ್ವಾ, ಮೊದಲನೇ ಗೌರಿ ಗಣೇಶ ಹಬ್ಬ ಅವ್ರ ಮದುವೆ ಆದಮೇಲೆ. ಹಾಗಾಗಿ ಅಲ್ಲಿದೇನೇನೋ ಸಂಪ್ರದಾಯ ಇದೆಯಲ್ಲ, ಅದು ಅವ್ರ ಮನೆಗೆ ಹೋಗ್ಬೇಕು ಅಂತೆಲ್ಲ, ಹಾಗಾಗಿ ಅವ್ರು ಹೋಗಿದ್ದಾರೆ. ಅಲ್ಲಿಂದ ಕಾಲ್ ಮಾಡಿದ್ಲು ನನಗೆ, ಕೂರ್ಸೋಣ, ಹೋಗಿ ತಗೊಬಂದ್ಬಿಡು, ನಾವು ಬರೋದು ಲೇಟ್ ಆಗುತ್ತೆ, ನೀನು ಮುತ್ತಣ್ಣ ಹೋಗಿ ತಗೊಬನ್ನಿ ಅಂತ ಹೇಳಿದ್ಲು. ನಾನು ಓಕೆ ಅಂತ ಹೇಳಿದೆ. ಸೊ ಅವರು ಬರ್ತಾರೆ, ಅಷ್ಟರಲ್ಲಿ ನಾವು ಸಿಟಿಗೆ ಹೋಗಿ ಇವಾಗ ತಗೊಂಡು ಬರಬೇಕು. ಹೇಗೆ ಮಾಡ್ತೀವಿ ಏನು ಅಂತ ನನಗೂ ಗೊತ್ತಿಲ್ಲ, ನೋಡುವ. ಒಂದೊಂದೇ ಸಿಂಪಲಾಗೆ ಮಾಡ್ತಾಯಿದ್ದೀವಿ. ಚಿಕ್ಕ ಪುಟಾಣಿ ಗಣೇಶ ಗೌರಿನ ತಗೊಂಡು ಮನೆಗೆ ಬರ್ತೀವಿ. ನೋಡಿ ಗೈಸ್, ಎಷ್ಟು ದೊಡ್ಡ ಗಣಪತಿ. ಗಂಡಗೆ ಯಾಕೆ ಬಟ್ಟೆ ಕಟ್ಟೋರೆ ಅಣ್ಣ? ಪೂಜೆ ಮಾಡೋ ಗಣಪತಿ ಐತೆ. ನಾನು ಮುದ್ದಣ್ಣ ಗಣಪತಿ ಹುಡ್ಕೊಂಡು ಬಂದ್ವಿ. ಒಂದು ಗಣಪತಿ ಇಟ್ಟಿರೋದು ಕಾಣಿಸ್ತಾ ಇಲ್ಲ. ದೊಡ್ಡ ಗಡಿಯರ್ದ ಹತ್ರ ಇರುತ್ತೆ ಅಂತೆ, ಅಣ್ಣ ಕರ್ಕೊಬಂತು. ಮೊದ್ಲಿರ್ತಿತ್ತು, ಒಂದೂ ಇಲ್ವಲ್ಲ ಅಣ್ಣ. ಒಳಗಡೆ ಅಂತ ನಾವು ಬೈಕಲ್ಲಿ ಬಂದಿದ್ದೇವೆ. ಅವರಿಬ್ರು ಗೌರಿ ಹಬ್ಬ ಅಲ್ಲ, ಹಾಗಾಗಿ ಎಲ್ಲಿಗೆ ಹೋಗಿದ್ದಾರೆ? ಚನ್ನಪಟ್ಟಣಕ್ಕೆ ಹೋಗಿದ್ದಾರೆ. ಮೊದಲನೇ ಗೌರಿ ಹಬ್ಬ ಆಗಿರೋದ್ರಿಂದ ಅವರು ಬರ್ತಾ ಇದ್ದಾರೆ, ಇನ್ನೇನೋ ಮಂಡ್ಯ. ಸೊ ಅಷ್ಟರಲ್ಲಿ ನೀವು ಬಂದಿರಿ ಅಂತಂದ್ರು, ಅದಕ್ಕೆ ಬಂದಿದ್ದೀವಿ. ನೋಡಿ, ಗಾಡಿ ಓಡಿಸ್ತಿರೋರು ಹೆಲ್ಮೆಟ್ ಹಾಕಿಲ್ಲ, ಗಾಡಿ ಓಡಿಸ್ತಿರೋರು ಹೆಲ್ಮೆಟ್ ಹಾಕಿದ್ದೀವಿ. ನೋಡಿ ಗೈಸ್, ನನ್ನ ಸೇಫ್ ಮುಖ್ಯ, ಅದಕ್ಕೆ ಎಷ್ಟು ವೆರೈಟಿ ಇದೆ ಅಂತ, ಸಕ್ಕತ್ತಾಗಿದೆ. ನನಗೆ ಈ ಥರ ಆನೆ ಇರೋದು ಬೇಕು. ಬಟ್ ನಾವು ಈ ಸೈಜಲ್ಲಿ ಹುಡುಕ್ತಾ ಇದ್ದೀವಿ, ದೊಡ್ಡದು ಬೇಡ ಅಂತ. ಮದುವೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದೀವಿ. ಈಗ ಆನೆ ಐತೆ ನೋಡು. ಕ್ಯೂಟ್ ಆಗಿದೆ. ಇಲ್ಲೊಂದು ಆನೆ ಐತೆ ನೋಡೋಣ. ಈ ಆನೆ ಚೆನ್ನಾಗೈತೆ. ಇಲ್ಲಿನಾ? ಇದು ಫುಲ್ಲು ನೋಡಿ, ಎಲ್ಲಿಂದ ಗೊತ್ತಾ, ಅಲ್ಲಿಂದ ಅಲ್ಲಿ ತನಕ, ಇಲ್ಲಿಂದ ಫುಲ್ ಇದೆಲ್ಲ ಬರೀ ಗಣಪತಿನೇ ಇಟ್ಟಿದ್ದಾರೆ. ಇಲ್ಲಿ ದೊಡ್ಡ ಗಡಿಯಾರದ ಹತ್ರ ಇದಂತ ಚೆನ್ನಾಗಿದೆ, ಕ್ಯೂಟಾಗಿದೆ ಆನೆ ನೋಡು. 1 ಅವರ್ ಆಯ್ತು ಬಂದು. ನಾವು ಏನೇನು ತಗೊಂಡಿದ್ದೀವಿ ಅಂದರೆ ತಗೊಂಡಿದ್ದೀವಿ. ಇನ್ನೇನು ಮದುವವರೇ ಮೈಸೂರಿಗೆ ಎಂಟ್ರಿ ಆದ್ವಿ, ಬರ್ತೀವಿ ಅಂತ ಅಂದರು. ಇನ್ನೇನು ಅವಳು ಬಂದಮೇಲೆ ತಗೊಳ್ಳೋಣ ಅಂದ್ಬಿಟ್ಟು ಮಾರ್ಕೆಟಿಗೆ ಬಂದ್ವಿ. ಅಲ್ಲಿ ಹಣ್ಣು ಕಾಯಿ ತಗೊಳ್ಳೋಣ ಅಂದ್ಕೊಂಡ್ವಿ. ಆಮೇಲೆ ಅಂದ್ಲೋಳು, ಗಣಪತಿ ತಗೊಂಡೆ ಹೂನಾರ ತಗೊಳ್ಳೋಣ, ಮ್ಯಾಚ್ ಆಗೋ ಥರ ಅಂದ್ಲ. ಅದಕ್ಕೆ ಹಣ್ಣು ಕಾಯಿ ಎಲ್ಲ ತಗೊಂಡ್ರೆ ಇವಾಗ ಹಿಡ್ಕ ತಿರ್ಗಾಡ್ಬೇಕು ಅಂದ್ಬಿಟ್ಟು ಬಾಳೆ ಏನಿದು ವೀಳ್ಯದೆಲೆ ತಗೊಂಡು ಬಂಗಾರಪೇಟೆ ತಿನ್ನೋಕೆ ಹೋಗ್ತಿದ್ದೀವಿ ಗೈಸ್. ನಿಖಿಲ್ ಅಣ್ಣ ಬಂದಿಲ್ಲ. ನಾವು ಇವಾಗ ಚಿಕ್ಕಗಡಿಯಾರದ ಹತ್ರ ಇದ್ದೀವಿ. ಎಷ್ಟು ಜನ ನೋಡಿ ಗೈಸ್, 10 ಗಂಟೆ ಆಗಕ್ಕೆ ಬಂತು, ಜನ ಸಾಗರ. ಈಗ ನಾವು ಒಂಚೂರು ಹೊಟ್ಟೆಗೆ ಹಾಕೊಳ್ಳೋಣ, ಆಮೇಲೆ ತಿರ್ಗಾಡೋಣ. ಇವತ್ತು ಹೆಂಗಿದ್ರು ನಾಳೆ ಗಣಪತಿ ಹಬ್ಬ ಆಗಿರೋದ್ರಿಂದ ಲೇಟಾಗೆಲ್ಲ ಕ್ಲೋಸ್ ಆಗೋದು. ಸೊ ನಿಧಾನಕ್ಕೆ ತಗೊಳ್ಳೋಣ.
ಎಂಟ್ರಿ ಆದ್ರು. ಇಲ್ಲಿ ಗಣೇಶ ಇಡೋರೆ ಬಂದವ್ರೆ ಅಂದ್ಮೇಲೆ ನಾವು ಟೆನ್ಷನ್ ಮಾಡ್ಕೋಬಾರ್ದು ಸೆಲೆಕ್ಟ್ ಮಾಡಕ್ಕೆ. ಇಲ್ಲೇ ಅವ್ರೆ. ಇಲ್ಲಿ ಬಾರ್ಗೇನ್ ಮಾಡಕ್ಕೆ ಅಂತಾನೆ ಕರ್ಸಿರಾ, ಸಾಧ್ಯ ಹತ್ರ ಬಾರ್ಗೇನ್ ಮಾಡ್ತೀವಿ. ನಾನು ಹೇಳಿದ್ದೀನಿ ಎಲ್ಲ ಹೇಳಿದ್ದೀನಿ, ನೀನು ತಗೋಬಿಡು. ಲುಕ್ ಕೊಡ್ಬೇಡ. 2 ಅವರ್ ಆಗಿದೆ ಹೇಳಿ. ಗೈಸ್ ನಾವು ಮಂಡ್ಯದಲ್ಲಿ ಇದ್ದಾಗ ಹೇಳಿದ್ದು ನಿಶಾ ಹೋಗಪ್ಪ ಒಂಚೂರು ಗಣೇಶ ತಗೊಂಡು ಗೌರಿ ತಗೊಂಡು ಸಿಹಿ ಹಣ್ಣು ಹಂಪ್ಲು ತಗೊಂಡು ಬಾಳೆ ಎಲೆ ತಗೊಳಪ್ಪ ಅಂತ ತಗೊಂಡಿದಾರೆ ನೋಡಿ ವಿಳ್ಯದಲ್ಲೇನ. ಅವ್ಳು ಬಂದ್ರೆ ಸರಿ ಅಣ್ಣ ಪಟ ಪಟ ಮಾಡ್ತಾಳೆ. ಇವ್ರ ಜೊತೆ ಗಂಡೆ ಹೆಲ್ಮೆಟ್ ಹಾಕೊಂಡು ಮಾರ್ಕೆಟ್ ಒಳಗಡೆ ನಿಂತವ್ರೆ. ನಾವು ತಗತ್ತಾ ಇದ್ವಿ. ಮಾತಾಡಲ್ಲ, ಬಾರ್ಗಿನ್ ಮಾಡ್ತಾನೆ. ನೀವು ನಿಮ್ಗೆ ಬೇಕಾಗಿರೋ ತಗತ್ತೀರಾ. ಆಮೇಲೆ ಎಲ್ಲರಿಗೂ ಇಷ್ಟ ಆಗ್ಬೇಕಲ್ವಾ. ಫಸ್ಟ್ ಟೈಮ್ ಹಬ್ಬ, ಗಣಪತಿ ಹಬ್ಬ ನಮ್ಮನೇಲಿ ಹೊಸಮನೆಯಲ್ಲಿ ಗಣಪತಿ ಕುಣಿಸ್ಬೇಕು ಅಂತ ಮಾಡ್ತಾ ಇರೋದಲ್ವಾ. ನಿಶಿಂಗೆ 2 ಮನ್ಸು ಒಪ್ಲಿಲ್ಲ ಅಂದ್ರೆ ಒಪ್ತಾಳೆ, ಬಟ್ ಇಬ್ರಿಗೂ ಇಷ್ಟ ಆಗ್ಬೇಕಲ್ವ. ಅವಳು ಹೇಳೋದೇ ನಿಮಗೆ ಗೊತ್ತಾ, ನಿನಗೆ ಇಷ್ಟ ಆಗಿರುತ್ತೆ. ಫೈನಲಿ ನಮ್ಮ ಗಣೇಶ ಕೈಗೆ ಬಂದಾಯ್ತು. ಇದೇ ನಮ್ಮ ಗಣೇಶ. ನಾಳೆ ರಿವೀಲ್ ಆಗುತ್ತೆ ಫೇಸು. ಏನು ಕಟ್ಟಬೇಕಣ್ಣ ಇದನ್ನ? ಏನಿಲ್ಲ, ಸುಮ್ಮನೆ ಪ್ರತಿಷ್ಠಾಪನೆ ಆಗೋಕ್ಕಿಂತ ಮುಂಚೆ ದೃಷ್ಟಿ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ ನಾನು, ಬಟ್ ಗೊತ್ತಿಲ್ಲ ಅಷ್ಟು. ಪ್ರತಿಷ್ಠಾಪನೆ ಮಾಡಿ ಅದಾದಮೇಲೆ ಗಣಪತಿಗೆ ಹೂನಾರೆಲ್ಲ ಹಾಕಿ ಗೌರಿ ಗೌರಿ ಬನ್ನಿ ಹೋಗೋಣ. ನಾವು ಮನೆಗೆ ಹೋಗೋಷ್ಟರಲ್ಲಿ ಎಷ್ಟು ಗೊತ್ತಾ ರೈಸ್, ಟೈಮ್ 11:45 ಆಗಿದೆ. ಸೊ ರೈಸ್ ಯಾರು ಮಾಡಿಲ್ಲ, ನಾವು ಬರಲ್ಲ ಅಂದ್ಕೊಂಡು. ಹಾಗಾಗಿ ಇಲ್ಲೇ ನಮ್ಮ ಮನೆ ಹತ್ರ ಏನಂತಾರೆ, ಫಾಸ್ಟ್ ಫುಡ್ ತಿಂತಾಯಿದ್ದೀವಿ. ಇಡ್ಲಿ ತಿಂತಾಯಿದ್ದೀವಿ ಗೈಸ್. ಮಧು ಅವ್ರು ತಿಂತಾಯಿದ್ದಾರೆ ಇಡ್ಲಿನ. ಅವ್ರಿಗೆ ಇಡ್ಲಿ ಇಷ್ಟ ಆಗಲ್ಲ, ಬಟ್ 10 ನಿಮಿಷ ಇವಾಗ ಪುಳಿಯೋಗರೆ ಬರುತ್ತಂತೆ, ತಿನ್ಕೊಂಡು ಹೋಗೋದು ಅಷ್ಟೇ. ನೈಟೆಲ್ಲ ಬೆಳಗಾನ ನಿಶಾ ಡೆಕೋರ್ ಮಾಡ್ತಾಳೆ. ಈಗ ಡೆಕೋರ್ ಏನು ಅಂತ ಇನ್ನೂ ಪ್ಲಾನ್ ಮಾಡಿಲ್ಲ ನಾವು. ಚಿತ್ರಾನ್ನ ಒಂದು, ಪುಳಿಯೋಗರೆ ಒಂದು, ರವೆ ಇಡ್ಲಿ, ಪಡ್ಡು ಟೀ ಕಾಫಿ ಏನು ಇಲ್ಲ ಅಲ್ಲಿ. ಏನು ಅಪ್ ಮಾಡಲ್ಲ. ಇವಾಗ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾ ಇದ್ದೀವಿ, ಟ್ರಯಲು ಎಲ್ಲ ಮಾಡ್ತಾ ಇದ್ದೀವಿ, ಹಿಂಗಿಡೋದು ಏನು ಅಂತ. ಸೊ ಈ ಬ್ಯಾಕ್ಗ್ರೌಂಡಲ್ಲಿ ಇಡೋಣ ಅಂತ. ಗಣೇಶ ಇಲ್ಲಿಗೆ ಬರುತ್ತೆ, ಮುಂದೆಗಡೆ ನೀವೇನೇ ಬೇಕಾದ್ರೆ ತಿಂಡಿ ಮಾಡಿದ್ರೆ ಇಲ್ಲಿ ಮಾಡಬಹುದು. ಬಾ ನೀನೇ ಬಾ, ಕುತ್ಕೊಬಿಡು. ಅಂತ ನಿನ್ನಾದ್ರೆ ನಿನ್ಗೆ ವರ ಜಾಸ್ತಿ ಕೊಡ್ಲಿದ್ದೇವ್ರು ಅಂತ. ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ, ಬಟ್ ನಮ್ಗೆ ಟೇಬಲ್ಲು ಸಿಗ್ತಾ ಇಲ್ಲ ಎಲ್ಲ. ಈಗ ಮೇಲೆ ಇನ್ನೊಂದು ಚಿಕ್ಕದೊಂದು ಟೇಬಲ್ ಹಂಗಿಟ್ರೆ ಸರಿ. ಬಾ ಒಂಚೂರು ಈಚೆಗೆ ಬಾ. ಲೈಟ್ ಐತಲ್ಲ ಗಣೇಶ ಎಲ್ಲಿ ಇರುತ್ತೆ ಅಲ್ಲಿ ಕರೆಕ್ಟಾಗಿ ಹಿಂಗೆ ಅದು ಲೈಟು ಆ ನಂದಿಗೆ ಫೋಕಸ್ ಮಾಡಿರೋದು. ನೋಡೋಣ ಬೆಳಿಗ್ಗೆ ಅಷ್ಟರಲ್ಲಿ. ಟೈಮ್ ನೋಡಿ ಗಾಯ್ಸ್, 12:15. ಈಗ ಸ್ಕೆಚ್ ಆಗ್ತಾ ಇದ್ದಾರೆ. ಇವತ್ತು ಆವಾಗೈತಿ, ಇವತ್ತು ಆಗ್ಲಿ ಗಣೇಶ ಹಬ್ಬ. ಎಲ್ಲರಿಗೂ ಗಣೇಶ ಹ್ಯಾಪಿ ಗಣೇಶ ಹಬ್ಬ ಗೈಸ್ ಎಲ್ಲರಿಗೂ. ಗಣೇಶ ಚತುರ್ಥಿ ನಾವು ದೇವ್ರ ಮನೇಲಿ ಕೂರ್ಸೋಣ ಅನ್ಕೊಂಡ್ವಿ, ಬಟ್ ದೇವ್ರ ಮನೇಲಿ ಏನೋ ಆಗ್ಲೇ ಪ್ರತಿಷ್ಠಾಪನೆ ಆಗ್ಬಿಟ್ಟಿದೆ. ನೋಡಿ ನಮ್ಮ ಗಣಪ ಹೆಂಗ್ ಕೂತಿದೆ, ಮಲ್ಕೊಬಿಟ್ಟಿದೆ. ಸೊ ನಾವು ಅಂದ್ಕೊಂಡ್ವಿ ಬೆಳಿಗ್ಗೆ ಎದ್ದು ಮಾಡೋದಕ್ಕಿಂತ ಈಗಲೇ ಅಂದರೆ ದೇವ್ರನ್ನ ಕೂರಿಸ್ಬಿಟ್ಟು ಒಂದು ಪೊಸಿಷನ್ ಕೊಟ್ಬಿಟ್ಟು ಹೋಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಎಲೆ ಅದ್ರ ಮೇಲೆ ಅಕ್ಕಿ ಹಾಕಿ ದೇವ್ರನ್ನ ಕೂರಿಸ್ಬೇಕು. ಇದು ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು. ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ರೆ ಹೊಟ್ಟೆಗೆ ಹಾಕೊಂಡು ಏನಿಲ್ಲ, ಗಣೇಶ ಹಿಡಿ ಅಷ್ಟೇ, ಬಟನ್ ಮಿಸ್ಟೇಕ್ಸ್ ಇರೋದು. ನಮ್ಮ ಅಣ್ಣ ಗೈಡು, ಯಾಕಂದ್ರೆ ಅವನು ಗಣೇಶ ಹಬ್ಬ ಮಾಡಿದ್ರೆ ಅಭ್ಯಾಸ ಇದೆ ಅಲ್ವಾ. ಹಂಗಾಗಿ ನಮ್ಮ ಅಣ್ಣ ಪುರೋಹಿತರು ಬಂದು ಬಟ್ಟೆ ತೆಗೆದು ಪೂಜೆ ಮಾಡಿ ಎಲ್ಲ ತೀರ್ಥ ಕೊಟ್ರೆ ಮುಗೀತು. ಆ ಪುರೋಹಿತರ ಕೆಲಸ ಒಬ್ರು ಮಾಡಿ ಬಿಡೋದು. ನೀವು ಹೋಗಿ ಕೈ ತೊಳ್ಕೊಂಡು ಗಣೇಶ ತಗೊಬನ್ನಿ. ಕೈ ತೊಳೆದೆ ವೇಟ್ ಇದೆ ಗೈಸ್. ಮಣ್ಣಿನ ಗಣೇಶ ಅಲ್ವಾ, ಅರೌಂಡ್ 25 kg ಇರಬಹುದು. ಮಾರ್ನಿಂಗ್ ರಿವೀಲ್ ಮಾಡ್ತಾರೆ ಗಣಪನ. ಗಣಪತಿ ಶ್ರೀ 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 ವಿದ್ಯಾ ಗಣಪತಿ ಕೀ.
ಲಂಬೋದರನಿಗೆ, ಜೈ ಗೌರಿ ಪುತ್ರನಿಗೆ, ಜೈ. ಏಕದಂತನಿಗೆ, ಹೋಗಿ ಗೌರಿ ತಗೊಬನ್ನಿ. ವಿಘ್ನ ವಿನಾಶಕನಿಗೆ, ಗಣೇಶ ಗಣಪತಿ ಮೂಷಿಕ ವಾಹನ. ಇದೊಂದು ಚಿಕ್ಕ ಗಣಪತಿ ಇದು. ದೇವ್ರ ಕಣ್ ಕಿತ್ಕೊತದೆ, ಹಂಗೆಲ್ಲ ಮಾಡ್ಬೋದು ಗುಂಡ. ಅಷ್ಟೇ ಬರಲ್ಲ, ಇಷ್ಟೇ ಬರೋದು. ಯಾವ ಕಡೆ ಲೆಫ್ಟ್ ರೈಟಾ? ಈ ಕಡೆ ಈ ಕಡೆ ಇದೆ. ರೈಟ್ 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 ರೈಟ್. ಈ ಕೆಳಗಿಡ್ಲ ಅಕ್ಕಿ ಅಕ್ಕಿ ಮೇಲೆ ಇಡು ಪಕ್ಕದಲ್ಲೇ. ಅಮ್ಮ ಮಗ ಜೊತೆಲೇ ಇರ್ಬೇಕು ಯಾವಾಗಲೂ. ಒಳ್ಳೇದು ಮೇಡಮ್ಮ. ಏನು ಹೇಳಿ? ನಾನು ಮಾಡ್ಲಾ ಡೆಕೋರೇಷನು ಅಂದಾಗ ಗೈಸ್ ನಮ್ಮಣ್ಣ ಮಾಡು ಎಲ್ಲಿ ಆಪರ್ಚುನಿಟಿ ಕೊಡೋದು ಮಾಡು. ಹುಡುಗಿರೇ ಲೇಡೀಸ್ ಫಸ್ಟ್ ಅಂತ ನೀವೇ ಬರ್ತೀರಾ? ಇಲ್ಲ ನಾ ಬಿಡ್ತೀವಿ ಇವಾಗ. ಈಗ ನೈಟ್ ಮಾಡಿ ಟಿವಿ ಏನಂತ ಇದು ಆನೈತೆ ಕಣಪ್ಪ, ನೋಡಪ್ಪ. ಅಂದ್ರೆ ಇದು ಏನು ಓಪನ್ ಆಯ್ತಲ್ಲ ವೈಫೈ ಇದ್ರಲ್ಲಿ. ಈಚೆಗೆ ಬಾ ನೀನು, ಸ್ವಲ್ಪ ಬೆಚ್ಚಗ್ ಮಲಗಿರೋದು ನೋಡು. ಏನಿದು ಏನಿದು ಗಲೀಜು? ನಿಮ್ಮ ಹೇಳಿದೀನಿ ಕ್ಲೀನಾಗಿ ಇಟ್ಕೋಬೇಕು ರೂಮ್ನೆಲ್ಲ ಅಂತ. ಯಾರ್ದು ಬ್ರೋ ಇದು? ಮಾತಾಡೋಣಂದ ನಂದೇನೆ. ನಾನು ಆ ಕಡೆ ಮೂಲೆ ವಿಡಿಯೋ ಕಾಣಿಸ್ಬಾರ್ದು ಅಂತ ಮೂಲೆಗೆ ಇಟ್ಟಿದ್ದೇನೆ. ಎಂಟ್ರೆನ್ಸ್ ಅಲ್ಲಿ ಇಲ್ಲ ಇಲ್ಲ, ಅದು ಡೋರ್ ಓಪನ್ ಆಗ್ತಿರ್ಲಿಲ್ಲ ಅಂದ್ಬಿಟ್ಟು ಈ ಕಡೆ ತಂದೆ. ಮಲ್ಕಡಪ್ಪ. ರಗ್ಗ ಹೊಚ್ಕೊಂಡು ಆನ್ ಮಾಡ್ಕೊಂಡು ಏಯ್ ಏಸ್ ಆಪಲ್ ಐತೆ. ಜಾರಿದಾರೆ. ಮಲ್ಕಳಪ್ಪ ಕಂದ. ಏಯ್ ಗಾಡಿ ಹೋಗ್ಬಿಟ್ಟು ನೈಸ್ ನೋಡಿ ಎಷ್ಟು ಬಂದದ. ನಮ್ಮ ಅಣ್ಣ ನಿಖಿಲ್ ರವೀಂದ್ರ ಅವ್ರು ಆರ್ಡರ್ ಮಾಡಿರೋದು. ಅದ್ರಲ್ಲಿ ಏನೇನಿದೆ ಅಂತ ದೇವ್ರಣೆ ಗೊತ್ತಿಲ್ಲ. ಅನ್ಬಾಕ್ಸ್ ಮಾಡ್ಬೇಕಾದ್ರೆ ತೋರಿಸ್ತೀವಿ ಇಬ್ರಲ್ಲೊಬ್ರು. ಸಣ್ಣ ಪುಟ್ಟ ಏನಿಲ್ಲ. ಅಕ್ಕ 20,000 ರೂಪಾಯಿಗೆ ಕಿಚನ್ ಐಟಮ್ಸ್ ಬುಕ್ ಮಾಡಿರೋದು. ನಾವು ಅಷ್ಟೇ, ನಮ್ದು 10-20 ಅಣ್ಣ ನಾನು 1 ರೂಪಾಯಿಗೆ ಏನು ತಗೊಂಡಿಲ್ಲ ಅಣ್ಣ, ಹೌದಾ? ಏನು ಬುಕ್ ಮಾಡಿಲ್ಲ. ನೀವ್ ಜಾಸ್ತಿ ಮಾಡ್ತೀರಾ? ನಾವು ಜಾಸ್ತಿ ಮಾಡ್ತೀವಿ. 25 20 ಅಂದಿದ್ದು, 25 ಅಲ್ಲ, 20 ಇಲ್ಲ. ಅಕ್ಕ ಅಡ್ಗೆ ಮನೆಗೆ ಬರೀ ಕಿಚನ್ಗೆನೆ 20,000 ಬರೋಬ್ಬರಿ. ಏನೇನು ಅಂತ ಓಪನ್ ಮಾಡೋದು ಶಾಪ್ ಕಿಚನ್ ಐಟಮ್ಸ್ ಏನಿಲ್ಲ, ಅಲ್ಲಿ 2-3 ಐಟಮ್ ಇರ್ಬೋದು ಅಷ್ಟೇ. ಎಲ್ಲ ನಮಗ್ ಬೇಕಾಗಿ ಇದನ್ನ ನಾನು ಓಪನ್ ಮಾಡಕ್ಕೂ ಬಿಡ್ತಾ ಇಲ್ಲ, ಏನಂತ ಗೊತ್ತಾಗ್ತಾ ಇಲ್ಲ. ಎತ್ ನೋಡಿ, ಏನೋ ಒಂಥರ ಇದ್ರ ತರ ಸ್ಟ್ಯಾಂಡ್ ತರ ಐತೆ. ಏನಾಯ್ತು ಅಪ್ಪ ಗೊತ್ತಿಲ್ಲ. ಸರಿ ಇವಾಗ ನೋಡಿ ಏನ್ ಮಾಡೋದು. ಯಾಕೋ ನಮ್ಮ ಗಣಪತಿ ಅಪ್ಪ ಸ್ವಲ್ಪ ಕೆಳಗಡೆ ಆದ್ರು ಅಂತ ಅಂದ್ಬಿಟ್ಟು ಮೇಲೆ ಹೈಟ್ ಮಾಡೋಣ ಅವ್ರನ್ನ ಅಂತ ಯೋಚನೆ ಮಾಡ್ತಾ ಇದೀವಿ ಈಗ. ನೋಡುವ. ಗೈಸ್ ನಮ್ಮ ಲಕ್ಕಿ ಪಕ್ಕದ ಮನೆಗೆ ಹೋಗೋನೆ. ಅದಕ್ಕೆ ನಮ್ಮ ಅಣ್ಣ ಯೂಟ್ಯೂಬಲ್ಲಿ ಬೆಕ್ ಸೌಂಡ್ ಹಾಕೊಂಡು ನಿಂತವನೆ ಇಲ್ಲಿ. ಅವನಿಗೆ ಭಯ, ನಾಯಿಗಳು, ಬೀದಿ ನಾಯಿಗಳು, ಸ್ಟ್ರೀಟ್ ಡಾಗ್ಸ್ ನೋಡಿ ಎಲ್ಲವನೇ. ಹಾಂ ಕಾಣಿಸ್ತಲ್ಲ ಗೈಸ್ ನೋಡಿ, ಮೇಲ್ಗಡೆ ನಿಂತ್ಕೊಂಡ್ರೆ ನಮ್ಮ ಮನೆ ವ್ಯೂ. ಮದು ನೋಡಿ, ಮದು ಕೇಳಿಸಲ್ಲ. ಲೈಟ್ ಆಫ್ ಮಾಡ್ತಾವಳೆ. ಬರ್ತಾವಳೆ ಬತ್ತಾಯ್ತವಳೆ. ಎಲ್ಲ ಗುಂಡ ಬತ್ತವಳೆ ಅಲ್ಲಿ. ಗುಂಡ ಹತ್ತುತ್ತವನು ನೋಡಿ, ಹತ್ತುತ್ತಾನೀಗ ಬತ್ತಾನೆ ಮೇಲೆ ಗುಂಡ ಎಲ್ಲಣ್ಣ. ಸ್ಟಾರ್ಟಿಂಗ್ ತಗೊಂಡಾಗ ಹಿಂಗೆ ಹುಡ್ಕಾಡಿದ್ವಿ ಫುಲ್ಲು. ಲಕ್ಕಿ ಆ ಮನೆಗೆ ಬಂದಾಗ. ಹಾಂ ಲೈಟ್ ಆನ್ ಆಯ್ತು. ದೆವ್ವಾ ಗೈಸ್ ಲಕ್ಕಿ ಕಾಣಿಸ್ತಿಲ್ಲ. ಆಗಲೇ ಅದು ಯಾವುದೋ ಮೇಲ್ಗಡೆ ಮನೇಲಿ ಇದ್ದ, ಪಕ್ಕದ ಮನೇಲಿ. ಬತ್ತನೆ ಏನಿಲ್ಲ, ಆದ್ರೂ ಬೀದಿ ನಾಯಿಗಳು ಜಾಸ್ತಿ ಅಲ್ಲ ಇಲ್ಲಿ, ಅದಕ್ಕೆ ಕೆಳಗಡೆ ಹಿಡಿಯೋದೇ ಇಲ್ಲ. ಅಷ್ಟೇ ಗೈಸ್. ಇವಾಗ ಟೈಮ್ ತೋರಿಸ್ತೀನಿ ನಿಮಗೆ. ಇನ್ನೇನು 1 ಗಂಟೆ ಆಗ್ತಾ ಬಂತು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಟಾಕೀಸ್ ಮದಗೌಡ ಯೂಟ್ಯೂಬ್ ಚಾನಲ್, ನೇಷನ್ ಬಾಕ್ಸ್ ಹಾಗೂ ಮದನ್ಗೌಡ ಯೂಟ್ಯೂಬ್ ಚಾನಲ್. ನಾಳೆ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬನ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗುಡ್ ನೈಟ್.